ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಆಂದೋಲನ, ಯುವಕರಿಂದ ದೊಡ್ಡ ಮಟ್ಟದ ಬೆಂಬಲ, ಲಕ್ಷಾಂತರ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗಿಯಾಗ್ತಿದ್ದಾರೆ ಜನ. ಸೋಷಿಯಲ್ ಮೀಡಿಯಾದಲ್ಲಿ ಹಂಗಾಮ ಕ್ರಿಯೇಟ್ ಮಾಡ್ತಿದ್ದಾರೆ. ಬಟ್ ವಿಪರ್ಯಾಸ ಏನು ಅಂದ್ರೆ, ಕಾಕ್ರೋಚ್ ಪಕ್ಷದ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಹಿನ್ನೆಲೆಯ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. ಇದು ಚಳುವಳಿಯಲ್ಲ, ಆಮ್ ಆದ್ಮಿ ಪಕ್ಷದ ಬಿ ಟೀಮ್ ಅಂತ ಹೇಳಿ ಟೀಕೆಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಸಿಜೆಪಿ ಪಕ್ಷವನ್ನ ಕ್ರಿಯೇಟ್ ಮಾಡಿದಂತಹ ಅಭಿಜಿತ್ ದೀಪ್ಗೆ ಈ ಹಿಂದೆ ಆಮ್ ಆದ್ಮಿ ಪಕ್ಷದಲ್ಲಿ ಕೆಲಸ ಮಾಡಿದ್ದ. ಆ ಕಾರಣಕ್ಕಾಗಿ ಬಿಜೆಪಿಯನ್ನ ಟಾರ್ಗೆಟ್ ಮಾಡೋಕೆ ಅಂತಾನೆ ಸಿಜೆಪಿ ಅಸ್ತ್ರವನ್ನ ಬಳಕೆ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಲಾಗ್ತಾ ಇದೆ. ಈ ಹಿಂದಿನ ಆತನ ಅಕೌಂಟ್ ಡೀಟೇಲ್ಸ್, ಆತ ಏನೇನು ಹುದ್ದೆಯನ್ನ ಮಾಡಿದ್ದ, ಆತನ ಟ್ವೀಟ್ಗಳು ಏನೇನು ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಇಷ್ಟಕ್ಕೂ ಈ ಅಭಿಜಿತ್ ದೀಪ್ಗೆ ಯಾರು? ಕಾಕ್ರೋಚ್ ಜನತಾ ಪಕ್ಷವನ್ನ ಹುಟ್ಟು ಹಾಕಿದಂಥ ಅಥವಾ ಆ ಪೇಜ್ ಅನ್ನ ಕ್ರಿಯೇಟ್ ಮಾಡಿದಂಥ ಈ ವ್ಯಕ್ತಿ ಯಾರು? ಮೂಲತಃ ಮಹಾರಾಷ್ಟ್ರದವನು. ಈ ಸಿಜೆಪಿಯ ಸೃಷ್ಟಿಕರ್ತ ಅಭಿಜಿತ್ ದೀಪ್ಗೆ 2018ರಲ್ಲಿ ಆಮ್ ಆದ್ಮಿ ಪಕ್ಷದಲ್ಲಿ ಈತ ಆಕ್ಟಿವ್ ಆಗಿದ್ದ. ಬಿಜೆಪಿ ವಿರೋಧಿ ನಿಲುವನ್ನ ಹೊಂದಿದ್ದ. ಅದಕ್ಕೆ ಆತ ಹಾಕ್ತಾ ಇದ್ದಂತಹ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ಸಾಕ್ಷಿ. 2021ರಿಂದ 24ರವರೆಗೆ ದೆಹಲಿ ಸರ್ಕಾರದ ಶಿಕ್ಷಣ ಸಚಿವರಿಗೆ ಅಡ್ವೈಸರ್ ಆಗಿದ್ದ. ಆಮ್ ಆದ್ಮಿ ಸರ್ಕಾರದ ಶಿಕ್ಷಣ ಸಚಿವರಿಗೆ ಕಮ್ಯುನಿಕೇಶನ್ ಅಡ್ವೈಸರ್ ಆಗಿ ಕೆಲಸ ಮಾಡಿದ್ದ. 2019ರಿಂದ 21ರವರೆಗೆ ಅರವಿಂದ್ ಕೇಜ್ರಿವಾಲ್ ಅವರಿಗಾಗಿಯೂ ಅಂದ್ರೆ ಮುಖ್ಯಮಂತ್ರಿ ಕಚೇರಿಗೂ ಕೂಡ ಈತ ಕಮ್ಯುನಿಕೇಶನ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡಿದ್ದ. ಆ ಪಕ್ಷದ ಸಂವಹನ ವಿಭಾಗದ ನಿರ್ದೇಶಕನಾಗಿದ್ದ ಈ ಅಭಿಜಿತ್ ದೀಪ್ಗೆ ಸಿಎಎ ಎನ್ಆರ್ಸಿ ವಿರೋಧಿ ನಿಲುವನ್ನ ಹೊಂದಿದ್ದ. ಹಲವು ಹೋರಾಟಗಳಲ್ಲಿ ಭಾಗಿಯಾಗಿದ್ದ. ಅದಕ್ಕಾತನ ಸೋಷಿಯಲ್ ಮೀಡಿಯಾದ ಹಳೆ ಪೋಸ್ಟ್ಗಳೇ ಸಾಕ್ಷಿಯನ್ನ ನೀಡ್ತಾ ಇವೆ. ಜೊತೆಗೆ ಜಮ್ಮು ಕಾಶ್ಮೀರದಿಂದ ಆರ್ಟಿಕಲ್ 370ಯನ್ನ ತೆಗೆದಿದ್ದಕ್ಕೆ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ಆತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದ. ಅದಕ್ಕೆ ಆತನ ಟ್ವೀಟ್ ಸಾಕ್ಷಿಯನ್ನ ಹೇಳ್ತಾ ಇದೆ. ಇವತ್ತು ಕಾಶ್ಮೀರ, ನಾಳೆ ನಿಮ್ಮ ರಾಜ್ಯ ಬರಬಹುದು ಅಂತ ಹೇಳಿದ್ದ. ಆದ್ರೆ ಕಾಶ್ಮೀರಕ್ಕೆ ಸಂಬಂಧಪಟ್ಟ ಹಾಗೆ ಆತ ಹಾಕಿದ್ದಂತಹ ಟ್ವೀಟ್, ಆತ ಹಾಕ್ತಾ ಇದ್ದಂತಹ ಪೋಸ್ಟ್ಗಳು ಅದು ಪ್ರಚೋದನಕಾರಿಯಾಗಿವೆ. ಜೊತೆಗೆ ಸುಳ್ಳು ಮಾಹಿತಿಯನ್ನ ಅವು ನೀಡ್ತಾ ಇವೆ ಅನ್ನುವಂಥ ಆರೋಪದ ಮೇಲೆ ಈತನ ವಿರುದ್ಧ 2019ರಲ್ಲಿ ಕೇಸ್ ಕೂಡ ದಾಖಲಾಗಿತ್ತು. ಸದ್ಯ ಈ ಅಭಿಜಿತ್ ದೀಪ್ಗೆ ಸಿಜೆಪಿ ಪಕ್ಷದ ಸೃಷ್ಟಿಕರ್ತನ ಹಳೆ ಟ್ವೀಟ್, ಫೋಟೋಗಳು ವೈರಲ್ ಆಗ್ತಾ ಇದ್ದು, ಆತನ ನಿಲುವಿನ ಬಗ್ಗೆಯೂ ಕೂಡ ಚರ್ಚೆಯಾಗ್ತಾ ಇದೆ. ಬಿಜೆಪಿಯನ್ನ ಟಾರ್ಗೆಟ್ ಮಾಡೋಕೆ ಅಂತಾನೆ ಆಮ್ ಆದ್ಮಿ ಪಕ್ಷ ಸೃಷ್ಟಿಸಿದಂತಹ ಬಿ ಟೀಮ್ ಇದು ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.